ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಇದೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭಾರತದ ಮೊದಲ ಜೆಂಡರ್ ಪಾರ್ಕ್ ಅನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕೋಝಿಕೋಡ್. ರಾಜ್ಯದಲ್ಲಿ ಲಿಂಗ ಸಮಾನತೆ ಮತ್ತು ಸಬಲೀಕರಣವನ್ನು ಉತ್ತೇಜಿಸಲು ಕೇರಳ ಸರ್ಕಾರ ಕೋಝಿಕೋಡ್ನಲ್ಲಿ ಜೆಂಡರ್ ಪಾರ್ಕ್ ಅನ್ನು ಪ್ರಾರಂಭಿಸಿದೆ. ಅಂಡ್ ಗೈಸ್, ಫೆಬ್ರವರಿ 13ರಂದು ನಡೆದ ಲಿಂಗ ಸಮಾನತೆಯ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನದ 2ನೇ ಆವೃತ್ತಿಯಲ್ಲಿ ಈ ಜೆಂಡರ್ ಪಾರ್ಕ್ ಅನ್ನು ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅವರು ಉದ್ಘಾಟಿಸಿದರು. ಸೊ ಭಾರತದ ಮೊದಲ ಜೆಂಡರ್ ಪಾರ್ಕ್ ಕೇರಳದ ಕೋಝಿಕೋಡ್ನಲ್ಲಿ ಸ್ಥಾಪಿಸಲಾಗಿದೆ. ಸೊ ಕೇರಳ ಬಗ್ಗೆ ನೋಡಿದೆ ಗೈಸ್, ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅಂಡ್ ಕೇರಳದ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಹೊಸ ಅಧ್ಯಕ್ಷರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಜೈ ಶಾ. ಏಷ್ಯಾ ಕ್ರಿಕೆಟ್ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐನ ಹಾಲಿ ಸೆಕ್ರೆಟರಿ ಜೈ ಶಾ ಅವರನ್ನು ನೇಮಿಸಲಾಗಿದೆ. ಎಸಿಸಿದು ಫುಲ್ ಫಾರ್ಮ್ ಗೈಸ್, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್. ಎಸಿಸಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ದು ಸ್ಥಾಪನೆ 19 ಸೆಪ್ಟೆಂಬರ್ 1983ನಲ್ಲಿ ಆಗಿದೆ. ಅಂಡ್ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ದು ಹೆಡ್ ಕ್ವಾರ್ಟರ್ಸ್ ಕೊಲಂಬೋ, ಶ್ರೀಲಂಕಾನಲ್ಲಿದೆ. ಆಯುಷ್ಮಾನ್ ಭಾರತ್ನ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಆರ್.ಎಸ್. ಶರ್ಮಾ. ಆಯುಷ್ಮಾನ್ ಭಾರತ್ನ ಹೊಸ ಸಿಇಒ ಆಗಿ ಆರ್.ಎಸ್. ಶರ್ಮಾ ಅವರನ್ನು ನೇಮಿಸಲಾಗಿದೆ. ಅಂಡ್ ಗೈಸ್, ಆಯುಷ್ಮಾನ್ ಭಾರತ್ ಯೋಜನಾ ವಾಸ್ ಲಾಂಚ್ಡ್ ಆನ್ ಸೆಪ್ಟೆಂಬರ್ 23, 2018. ಯಾವ ನಗರದಲ್ಲಿ ಯಂಗ್ ರೀಡರ್ಸ್ ಬೋಟ್ ಲೈಬ್ರರಿಯನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕೋಲ್ಕತಾ. ಕೋಲ್ಕತಾ ನಗರದಲ್ಲಿ ಇತ್ತೀಚೆಗೆ ಯಂಗ್ ರೀಡರ್ಸ್ ಬೋಟ್ ಲೈಬ್ರರಿಯನ್ನು ಉದ್ಘಾಟಿಸಲಾಗಿದೆ. ದೇಶದ ಮೊದಲ ಸೆಂಟ್ರಲೈಸ್ಡ್ ಏರ್ ಕಂಡೀಷನ್ ರೈಲ್ವೆ ಟರ್ಮಿನಲ್ ಯಾವ ನಗರದಲ್ಲಿ ನಿರ್ಮಿಸಲಾಗುತ್ತಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬೆಂಗಳೂರು. ದೇಶದ ಮೊದಲ ಸೆಂಟ್ರಲೈಸ್ಡ್ ಏರ್ ಕಂಡೀಷನ್ ರೈಲ್ವೆ ಟರ್ಮಿನಲ್ ಅನ್ನು ಬೆಂಗಳೂರು ನಗರದಲ್ಲಿ ನಿರ್ಮಿಸಲಾಗುತ್ತಿದೆ. ಭಾರತದ ಮೊದಲ ಚರ್ಮದ ಪಾರ್ಕ್ ಅನ್ನು ಡ್ಯಾಶ್ ರಲ್ಲಿ ಸ್ಥಾಪಿಸಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕಾನ್ಪುರ್. ಭಾರತದ ಮೊದಲ ಲೆದರ್ ಪಾರ್ಕ್ ಅನ್ನು ಕಾನ್ಪುರಲ್ಲಿ ಸ್ಥಾಪಿಸಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ. 5G ನೆಟ್ವರ್ಕ್ನ ಕಾರ್ಯಾಚರಣೆಯನ್ನು ಪ್ರದರ್ಶಿಸಿದ ಭಾರತದಲ್ಲಿ ಮೊದಲ ಟೆಲಿಕಾಂ ಕಂಪನಿ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಏರ್ಟೆಲ್. 5G ನೆಟ್ವರ್ಕ್ನ ಕಾರ್ಯಾಚರಣೆಯನ್ನು ಪ್ರದರ್ಶಿಸಿದ ಭಾರತದ ಮೊದಲ ಟೆಲಿಕಾಂ ಕಂಪನಿ ಏರ್ಟೆಲ್. ಸೊ ಏರ್ಟೆಲ್ ಬಗ್ಗೆ ನೋಡೋದು ಗೈಸ್, ಏರ್ಟೆಲ್ದು ಪ್ರಸ್ತುತ ಸಿಇಒ ಗೋಪಾಲ್ ವಿಠಲ್ ಅಂಡ್ ಏರ್ಟೆಲ್ದು ಫೌಂಡರ್ ಸುನೀಲ್ ಮಿತ್ತಲ್. ಮೊದಲ ಡಿಜಿಟಲ್ ಸೆನ್ಸಸ್ಗೆ ಕೇಂದ್ರ ಸರ್ಕಾರವು ಎಷ್ಟು ಮೊತ್ತವನ್ನು ನಿಗದಿಪಡಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 3,768 ಕ್ರೋರ್ಸ್. ಮೊದಲ ಡಿಜಿಟಲ್ ಸೆನ್ಸಸ್ಗೆ ಕೇಂದ್ರ ಸರ್ಕಾರವು 3,768 ಕ್ರೋರ್ಸ್ ಮೊತ್ತವನ್ನು ನಿಗದಿಪಡಿಸಿದೆ. ಯೂನಿಯನ್ ಬಜೆಟ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್. ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಕೇಂದ್ರ ಬಜೆಟ್ ಯೂನಿಯನ್ ಬಜೆಟ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದರು. ಅಂಡ್ ಗೈಸ್, ಈ ವರ್ಷದ ಬಜೆಟ್ ಸಂಪೂರ್ಣವಾಗಿ ಕಾಗದರಹಿತವಾಗಿರುವುದರಿಂದ ಮೊಬೈಲ್ ಅಪ್ಲಿಕೇಶನ್ ಸಂಸತ್ತಿನ ಸದಸ್ಯರು ಮತ್ತು ಸಾರ್ವಜನಿಕರಿಗೆ ಬಜೆಟ್ ದಾಖಲೆಗಳನ್ನು ಪ್ರವೇಶಿಸಲು ಅನುವು ಮಾಡಿಕೊಟ್ಟಿತು. ಅಂಡ್ ಗೈಸ್, ಈ ಅಪ್ಲಿಕೇಶನ್ ಅನ್ನು ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ ಮಾರ್ಗದರ್ಶನದಲ್ಲಿ ರಾಷ್ಟ್ರೀಯ ಮಾಹಿತಿ ಕೇಂದ್ರ NIC ಅಭಿವೃದ್ಧಿಪಡಿಸಿದೆ. ಇಂಪಾರ್ಟೆನ್ಸ್ ಅಂದರೆ ಇದು ಇಂಡಿಯಾಸ್ ಫಸ್ಟ್ ವರ್ಚುವಲ್ ಅಕಾಡೆಮಿ ಫಾರ್ ಇ ಸ್ಪೋರ್ಟ್ ವಿಲ್ ಬಿ ಸೆಟ್ ಅಪ್ ಬೈ ಹೂಮ್. ಇ ಸ್ಪೋರ್ಟ್ಗಾಗಿ ಭಾರತದ ಮೊದಲ ವರ್ಚುವಲ್ ಅಕಾಡೆಮಿ ಯಾರಿಂದ ಸ್ಥಾಪಿಸಲ್ಪಡುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಏಸಸ್. ಇಂಡಿಯಾಸ್ ಫಸ್ಟ್ ವರ್ಚುವಲ್ ಅಕಾಡೆಮಿ ಫಾರ್ ಇ ಸ್ಪೋರ್ಟ್ ವಿಲ್ ಬಿ ಸೆಟ್ ಅಪ್ ಬೈ ಏಸಸ್. 2021-22 ಬಜೆಟ್ ಪ್ರಕಾರ ಡ್ಯಾಶ್ ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಪಿಂಚಣಿದಾರರಿಗೆ ರಿಟರ್ನ್ ಸಲ್ಲಿಸುವುದರಿಂದ ವಿನಾಯಿತಿ ನೀಡಲಾಗಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 75 ಇಯರ್ಸ್. 2021-22 ಬಜೆಟ್ ಪ್ರಕಾರ 75 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಪಿಂಚಣಿದಾರರಿಗೆ ರಿಟರ್ನ್ಸ್ ಸಲ್ಲಿಸುವುದರಿಂದ ವಿನಾಯಿತಿ ನೀಡಲಾಗಿದೆ. ಕೇಂದ್ರ ಬಜೆಟ್ 2021-22 ಪ್ರಕಾರ FY 22ರಲ್ಲಿ ರೈಲ್ವೆಗೆ ಎಷ್ಟು ಮೊತ್ತವನ್ನು ನಿಗದಿಪಡಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 1,10,055 crores.
ಕೇಂದ್ರ ಬಜೆಟ್ 2021-22 ಪ್ರಕಾರ ರೈಲ್ವೇಸ್ಗೆ 1,10,055 ಕ್ರೋರ್ಸ್ ಮೊತ್ತವನ್ನು ನಿಗದಿಪಡಿಸಲಾಗಿದೆ. ಸೊ ರೈಲ್ವೇಸ್ ಬಗ್ಗೆ ಹೇಳೋಣ ಗೈಸ್, ಭಾರತದ ರೈಲ್ವೆ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅಂಡ್ ರೈಲ್ವೆ ಬೋರ್ಡ್ದು ಚೇರ್ಮನ್ ಅಂಡ್ ಸಿಇಒ ಸುನೀತ್ ಶರ್ಮಾ. ಬಜೆಟ್ 2021 ಪ್ರಕಾರ ಯಾವ ರಾಜ್ಯ ಅಥವಾ ಯುಟಿಯಲ್ಲಿ ಕೇಂದ್ರ ವಿಶ್ವವಿದ್ಯಾಲಯವನ್ನು ತೆರೆಯಲು ಸರ್ಕಾರ ನಿರ್ಧರಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಲೇ. ಬಜೆಟ್ 2021 ಪ್ರಕಾರ ಲೇನಲ್ಲಿ ಕೇಂದ್ರ ವಿಶ್ವವಿದ್ಯಾಲಯವನ್ನು ಓಪನ್ ಸೆಂಟ್ರಲ್ ಯೂನಿವರ್ಸಿಟಿಯನ್ನು ತೆರೆಯಲು ಸರ್ಕಾರ ನಿರ್ಧರಿಸಿದೆ. ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ 2021? 2021 ವಿಶ್ವ ತೇವಭೂಮಿ ದಿನದ ವಿಷಯವೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವೆಟ್ಲ್ಯಾಂಡ್ಸ್ ಅಂಡ್ ವಾಟರ್. 2021 ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇದು ಥೀಮ್ ವೆಟ್ಲ್ಯಾಂಡ್ಸ್ ಅಂಡ್ ವಾಟರ್. ಅಂಡ್ ಗೈಸ್, ಪ್ರತಿ ವರ್ಷ ಫೆಬ್ರವರಿ 2ರಂದು ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಫಸ್ಟ್ ಎವರ್ ಚೀಫ್ ಕಂಪ್ಲೈನ್ಸ್ ಆಫೀಸರ್ ಆಫ್ ಫೇಸ್ಬುಕ್? ಫೇಸ್ಬುಕ್ನ ಮೊದಲ ಮುಖ್ಯ ಕಂಪ್ಲೈನ್ಸ್ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹೆನ್ರಿ ಮೋನಿಜ್. ಫೇಸ್ಬುಕ್ನ ಮೊದಲ ಮುಖ್ಯ ಕಂಪ್ಲೈನ್ಸ್ ಅಧಿಕಾರಿಯಾಗಿ ಹೆನ್ರಿ ಮೋನಿಜ್ ಅವರು ನೇಮಕಗೊಂಡಿದ್ದಾರೆ. 2020-21 ಸೈಯದ್ ಮುಸ್ತಾಕ್ ಅಲಿ T20 ಟ್ರೋಫಿ ಗೆದ್ದ ತಂಡ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ತಮಿಳುನಾಡು. 2020-21 ಸೈಯದ್ ಮುಸ್ತಾಕ್ ಅಲಿ T20 ಟ್ರೋಫಿಯನ್ನು ತಮಿಳುನಾಡು ತಂಡ ಗೆದ್ದಿದೆ. ಏಷಿಯನ್ ಆನ್ಲೈನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದವರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸೌರಭ್ ಚೌಧರಿ. ಏಷಿಯನ್ ಆನ್ಲೈನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಗೋಲ್ಡ್ ಮೆಡಲ್ ಅನ್ನು ಸೌರಭ್ ಚೌಧರಿ ಅವರು ಗೆದ್ದಿದ್ದಾರೆ. ಯಾವ ಬಾಹ್ಯಾಕಾಶ ಸಂಸ್ಥೆ ಭಾರತೀಯ ಅಮೆರಿಕನ್ ಭವ್ಯ ಲಾಲ್ ಅವರನ್ನು ಕಾರ್ಯಕಾರಿ ಮುಖ್ಯಸ್ಥನಾಗಿ ನೇಮಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನಾಸಾ. ಭಾರತೀಯ ಅಮೆರಿಕನ್ ವಿಜ್ಞಾನಿ ಭವ್ಯ ಲಾಲ್ ಅವರನ್ನು ನಾಸಾ ತನ್ನ ಕಾರ್ಯಕಾರಿ ಮುಖ್ಯಸ್ಥನಾಗಿ ಫೆಬ್ರವರಿ 1ರಂದು ನೇಮಿಸಿತು. ನಾಸಾದು ಫುಲ್ ಫಾರ್ಮ್ ಗೈಸ್, ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ನಾಸಾದು ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC US-ನಲ್ಲಿದೆ. ಅಂಡ್ ನಾಸಾದು ಸ್ಥಾಪನೆ 1958ನಲ್ಲಿ ಆಗಿದೆ. ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಅಂಡ್ ಮ್ಯಾನೇಜ್ಮೆಂಟ್ಗಾಗಿ ಮೊದಲ ಮೀಸಲಾದ ಸೆಂಟರ್ ಅನ್ನು ಭಾರತದ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಚೆನ್ನೈ. ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಅಂಡ್ ಮ್ಯಾನೇಜ್ಮೆಂಟ್ಗಾಗಿ ಮೊದಲ ಮೀಸಲಾದ ಸೆಂಟರ್ ಅನ್ನು ಭಾರತದ ಚೆನ್ನೈ ನಗರದಲ್ಲಿ ಸ್ಥಾಪಿಸಲಾಗಿದೆ. ಅಂಡ್ ಗೈಸ್, ಭಾರತವು 42 ತೇವಭೂಮಿಗಳ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಅಥವಾ ರಾಮ್ಸರ್ ಸೈಟ್ಸ್ ಅನ್ನು ಹೊಂದಿದೆ. ಅಂಡ್ ಗೈಸ್, ಈ ಕೇಂದ್ರವು ತೇವಭೂಮಿಗಳ ಸಂಶೋಧಕರು, ನೀತಿ ನಿರೂಪಕರು, ವ್ಯವಸ್ಥಾಪಕರು ಮತ್ತು ಬಳಕೆದಾರರಿಗೆ ಜ್ಞಾನ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ವಿಚ್ ಕಂಟ್ರಿ ಹ್ಯಾಸ್ ವಾನ್ ಮೆನ್ಸ್ ವರ್ಲ್ಡ್ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಟೈಟಲ್ 2021? ಪುರುಷರ ವಿಶ್ವ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿ 2021 ಗೆದ್ದ ದೇಶ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಡೆನ್ಮಾರ್ಕ್. 2021 ಪುರುಷರ ವಿಶ್ವ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಡೆನ್ಮಾರ್ಕ್ ದೇಶ ಗೆದ್ದಿದೆ. ಸರ್ಕಾರದ ಹೊಸ ವಾಹನ ಸ್ಕ್ರಾಪಿಂಗ್ ನೀತಿ ಅಡಿಯಲ್ಲಿ ವೈಯಕ್ತಿಕ ವಾಹನಗಳು ಪರ್ಸನಲ್ ವೆಹಿಕಲ್ಸ್ ಎಷ್ಟು ವರ್ಷಗಳ ನಂತರ ಫಿಟ್ನೆಸ್ ಟೆಸ್ಟ್ ಮಾಡಬೇಕಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 20 ಇಯರ್ಸ್. ಸರ್ಕಾರದ ಹೊಸ ಸ್ಕ್ರಾಪಿಂಗ್ ಪಾಲಿಸಿ ನೀತಿ ಅಡಿಯಲ್ಲಿ ವೈಯಕ್ತಿಕ ವಾಹನಗಳು ಪರ್ಸನಲ್ ವೆಹಿಕಲ್ಸ್ 20 ವರ್ಷಗಳ ನಂತರ ಫಿಟ್ನೆಸ್ ಟೆಸ್ಟ್ ಮಾಡಬೇಕಾಗುತ್ತದೆ. ಅಕಾರ್ಡಿಂಗ್ ಟು ಬಜೆಟ್ 2021, ಹೌ ಮೆನಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಸ್ ವಿಲ್ ಬಿ ಸೆಟ್ ಅಪ್ ಇನ್ ಇಂಡಿಯಾ? 2021 ಬಜೆಟ್ ಪ್ರಕಾರ ಭಾರತದಲ್ಲಿ ಎಷ್ಟು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಸ್ ಅನ್ನು ಸ್ಥಾಪಿಸಲಾಗುವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 7. 2021 ಬಜೆಟ್ ಪ್ರಕಾರ ಭಾರತದಲ್ಲಿ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಸ್ ಅನ್ನು ಸ್ಥಾಪಿಸಲಾಗುವುದು. ಅಂಡ್ ಗೈಸ್, ಭಾರತದ ಟೆಕ್ಸ್ಟೈಲ್ ಮಿನಿಸ್ಟರ್ ಸ್ಮೃತಿ ಇರಾನಿ. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ಸ್ ಡೆಮೋಕ್ರಸಿ ಇಂಡೆಕ್ಸ್ 2020? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 53. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ಸ್ನ ಡೆಮೋಕ್ರಸಿ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ 53. ಸೊ ಗೈಸ್, ಈ ರ್ಯಾಂಕಿಂಗ್ಸ್ನಲ್ಲಿ ಟಾಪ್ 3 ನೋಡೋದ್ರೆ ಫಸ್ಟ್ ನಾರ್ವೆ, ಸೆಕೆಂಡ್ ಐಸ್ಲ್ಯಾಂಡ್ ಆ್ಯಂಡ್ ಥರ್ಡ್ ಸ್ವೀಡನ್. ಆ್ಯಂಡ್ ಭಾರತ 53ನೇ ಸ್ಥಾನದಲ್ಲಿದೆ. 2020 ಆಕ್ಸ್ಫರ್ಡ್ ಹಿಂದಿ ಪದ ಎಂದು ಯಾವ ಪದವನ್ನು ಆಯ್ಕೆ ಮಾಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆತ್ಮನಿರ್ಭರ್ತಾ. 2020 ಆಕ್ಸ್ಫರ್ಡ್ ಹಿಂದಿ ಪದ ಎಂದು ಆತ್ಮನಿರ್ಭರ್ತಾ ಎಂಬ ಪದವನ್ನು ಆಯ್ಕೆ ಮಾಡಲಾಗಿದೆ. ಸೊ ಗೈಸ್, ವರ್ಡ್ ಆಫ್ ದ ಇಯರ್ ನೋಡೋದ್ರೆ ಆಕ್ಸ್ಫರ್ಡ್ ಹಿಂದಿ ವರ್ಡ್ ಆತ್ಮನಿರ್ಭರ್ತಾ by Cambridge Dictionary, quarantine, by Collins Dictionary, lockdown, by Merriam-Webster, pandemic,
by dictionary.com. Pandemic. What is the theme of World Cancer Day 2021? 2021 ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ವಿಷಯವೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಐ ಆಮ್ ಅಂಡ್ ಐ ವಿಲ್. 2021 ವರ್ಲ್ಡ್ ಕ್ಯಾನ್ಸರ್ ಡೇದು ಥೀಮ್ ಐ ಆಮ್ ಅಂಡ್ ಐ ವಿಲ್. ಅಂಡ್ ಗೈಸ್, ವರ್ಲ್ಡ್ ಕ್ಯಾನ್ಸರ್ ಡೇ ಪ್ರತಿ ವರ್ಷ ಫೆಬ್ರವರಿ 4ರಂದು ಆಚರಿಸಲಾಗುತ್ತದೆ. ಅಂಡ್ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮತ್ತು ಶಿಕ್ಷಣವನ್ನು ಹೆಚ್ಚಿಸುವುದು ಮತ್ತು ರೋಗದ ವಿರುದ್ಧ ಕ್ರಮ ಕೈಗೊಳ್ಳಲು ವಿಶ್ವಾದ್ಯಂತ ಸರ್ಕಾರಗಳು ಮತ್ತು ವ್ಯಕ್ತಿಗಳನ್ನು ಒತ್ತಾಯಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಜಯ್ ಸಿಂಗ್. ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಅಜಯ್ ಸಿಂಗ್ ಅವರು ಆಯ್ಕೆ ಆಗಿದ್ದಾರೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನ ಕಾರ್ಯಕಾರಿ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಪ್ರವೀಣ್ ಸಿನ್ಹಾ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನ ಕಾರ್ಯಕಾರಿ ಮುಖ್ಯಸ್ಥರಾಗಿ ಪ್ರವೀಣ್ ಸಿನ್ಹಾ ಅವರು ನೇಮಕಗೊಂಡಿದ್ದಾರೆ. ಇನ್ ವಿಚ್ ಸಿಟಿ ಏರೋ ಇಂಡಿಯಾ 2021 is being organized on February? ಏರೋ ಇಂಡಿಯಾ 2021 ಯಾವ ನಗರದಲ್ಲಿ ಆಯೋಜಿಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೆಂಗಳೂರು. ಏರೋ ಇಂಡಿಯಾ 2021 ಅನ್ನು ಬೆಂಗಳೂರಿನ ಯಲಹಂಕದ ವಾಯುಪಡೆ ನಿಲ್ದಾಣದಲ್ಲಿ ರಕ್ಷಣಾ ಸಚಿವಾಲಯದ ರಕ್ಷಣಾ ಉತ್ಪಾದನಾ ಇಲಾಖೆಯು 2021 ಫೆಬ್ರವರಿ 3ರಿಂದ 5ರವರೆಗೆ ಆಯೋಜಿಸಿತು. ಅಂಡ್ ಗೈಸ್, ಏರೋ ಇಂಡಿಯಾ 2021 ಥೀಮ್ ಆ ರನ್ವೇ ಟು ಬಿಲಿಯನ್ ಅಪರ್ಚುನಿಟೀಸ್. ಯಾವ ರಾಜ್ಯ ತನ್ನ ಮೊದಲ ಮಾನವ ಹಾಲಿನ ಬ್ಯಾಂಕ್ ಅನ್ನು ತೆರೆಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕೇರಳ ರಾಜ್ಯ. 2021 ಫೆಬ್ರವರಿಯಲ್ಲಿ ಕೇರಳ ರಾಜ್ಯವು ತನ್ನ ಮೊದಲ ಮಾನವ ಹಾಲಿನ ಬ್ಯಾಂಕ್ ಅನ್ನು ತೆರೆಯಿತು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ 2ನೇ ಎಕ್ಸ್ಕ್ಲೂಸಿವ್ LCA ತೇಜಸ್ ಫೈಟರ್ ಜೆಟ್ಸ್ ಉತ್ಪಾದನಾ ಘಟಕವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬೆಂಗಳೂರು, ಕರ್ನಾಟಕದಲ್ಲಿ. ಫೆಬ್ರವರಿ 2ರಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು HAL 2ನೇ ಎಕ್ಸ್ಕ್ಲೂಸಿವ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ಫೈಟರ್ ಜೆಟ್ಸ್ ಉತ್ಪಾದನಾ ಘಟಕವನ್ನು ಕರ್ನಾಟಕದ ಬೆಂಗಳೂರಿನಲ್ಲಿ ಉದ್ಘಾಟಿಸಿದರು. ಅಂಡ್ ಗೈಸ್, ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ಅನ್ನು DRDO ಅಡಿಯಲ್ಲಿ ವಿಮಾನ ಅಭಿವೃದ್ಧಿ ಸಂಸ್ಥೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದೆ. ರಾಷ್ಟ್ರೀಯ ಸುರಕ್ಷತಾ ಮಂಡಳಿಯ ಅಧ್ಯಕ್ಷರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, SN ಸುಬ್ರಹ್ಮಣ್ಯಂ. ರಾಷ್ಟ್ರೀಯ ಸುರಕ್ಷತಾ ಮಂಡಳಿಯ ಅಧ್ಯಕ್ಷರಾಗಿ SN ಸುಬ್ರಹ್ಮಣ್ಯಂ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಮಿಟ್ 2021ರಲ್ಲಿ ಯಾವ ದೇಶವು ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಂಡಿಯಾ. ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಭಾರತವು 2021ರಲ್ಲಿ ಆಯೋಜಿಸುತ್ತದೆ. ಅಂಡ್ ಗೈಸ್, ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ದಿ ಎನರ್ಜಿ ಅಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ನ ವಾರ್ಷಿಕ ಪ್ರಮುಖ ಕಾರ್ಯಕ್ರಮವಾಗಿದೆ. ಅಂಡ್ ಗೈಸ್, ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಮಿಟ್ 2021 ಥೀಮ್ ರೀಡಿಫೈನಿಂಗ್ ಅವರ್ ಕಾಮನ್ ಫ್ಯೂಚರ್, ಸೇಫ್ ಅಂಡ್ ಸೆಕ್ಯೂರ್ ಎನ್ವಿರಾನ್ಮೆಂಟ್ ಫಾರ್ ಆಲ್. ಗೂಗಲ್ ಕ್ಲೌಡ್ ಇಂಡಿಯಾ ಬಿಸ್ನೆಸ್ನ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಿಕ್ರಮ್ ಸಿಂಗ್ ಬೇದಿ. ಗೂಗಲ್ ಕ್ಲೌಡ್ ಇಂಡಿಯಾ ಬಿಸ್ನೆಸ್ನ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಬಿಕ್ರಮ್ ಸಿಂಗ್ ಬೇದಿ ಅವರನ್ನು ನೇಮಿಸಲಾಗಿದೆ. ಗೂಗಲ್ ಬಗ್ಗೆ ನೋಡಿದೆ ಗೈಸ್, ಗೂಗಲ್ದು CEO ಸುಂದರ್ ಪಿಚಾಯ್ ಅಂಡ್ ಗೂಗಲ್ದು ಫೌಂಡರ್ಸ್ ಲ್ಯಾರಿ ಪೇಜ್ ಅಂಡ್ ಸರ್ಜರಿ ಬ್ರಿನ್. ವಿಶ್ವ ವಾಣಿಜ್ಯ ಸಂಸ್ಥೆಯ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಂಗೋಜಿ ಒಕೊಂಜೋ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಥವಾ ವಿಶ್ವ ವಾಣಿಜ್ಯ ಸಂಸ್ಥೆಯ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಿ ಎಂಗೋಜಿ ಒಕೊಂಜೋ ಅವರು ನೇಮಕಗೊಂಡಿದ್ದಾರೆ. WTOದು ಫುಲ್ ಫಾರ್ಮ್ ಗೈಸ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ದು ಹೆಡ್ ಕ್ವಾರ್ಟರ್ಸ್ ಜೆನಿವಾ, ಸ್ವಿಟ್ಜರ್ಲೆಂಡ್ನಲ್ಲಿದೆ ಅಂಡ್ ಸ್ಥಾಪನೆ 1 ಜನವರಿ 1995ನಲ್ಲಿ ಆಗಿದೆ. ಸುರಕ್ಷಿತ ಇಂಟರ್ನೆಟ್ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಸೇಫರ್ ಇಂಟರ್ನೆಟ್ ಡೇ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 9th ಫೆಬ್ರವರಿ. ಪ್ರತಿ ವರ್ಷ ಫೆಬ್ರವರಿ 9ರಂದು ಸೇಫರ್ ಇಂಟರ್ನೆಟ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಗೈಸ್, 2021 ಸೇಫರ್ ಇಂಟರ್ನೆಟ್ ಡೇದು ಥೀಮ್ ಟುಗೆದರ್ ಫಾರ್ ಅ ಬೆಟರ್ ಇಂಟರ್ನೆಟ್. ಜನವರಿ 2021 ಉದ್ಘಾಟನಾ ICC ಪ್ಲೇಯರ್ ಆಫ್ ದ ಮಂತ್ ಪ್ರಶಸ್ತಿ ಪಡೆದ ಕ್ರಿಕೆಟರ್ ಅನ್ನು ಹೆಸರಿಸಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರಿಷಬ್ ಪಂತ್. ಜನವರಿ 2021 ಉದ್ಘಾಟನಾ ICC ಪ್ಲೇಯರ್ ಆಫ್ ದ ಮಂತ್ ಪ್ರಶಸ್ತಿಯನ್ನು ಇಂಡಿಯನ್ ಕ್ರಿಕೆಟರ್ ರಿಷಬ್ ಪಂತ್ ಅವರು ಪಡೆದಿದ್ದಾರೆ. ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಕೆ ಸುಬ್ಬಯ್ಯ ತಿಮ್ಮಯ್ಯ ಅವರಿಗೆ ಸಮರ್ಪಿಸಲಾಗಿರುವ ವಸ್ತು ಸಂಗ್ರಹಾಲಯವನ್ನು ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದ್ದಾರೆ?
ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕರ್ನಾಟಕ. ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ಫೆಬ್ರವರಿ 2021ರಂದು ಕರ್ನಾಟಕದ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಕೆ ಸುಬ್ಬಯ್ಯ ತಿಮ್ಮಯ್ಯ ಅವರ ಜೀವನಕ್ಕೆ ಸಮರ್ಪಿತವಾದ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಿದರು. ಅಂಡ್ ಗೈಸ್, ಜನರಲ್ ತಿಮ್ಮಯ್ಯ ಅವರು 1957ರಿಂದ 1961ರವರೆಗೆ ಸೇನಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು. ಶತೂತ್ ಅಣೆಕಟ್ಟು ನಿರ್ಮಾಣಕ್ಕಾಗಿ ಭಾರತ ಯಾವ ರಾಷ್ಟ್ರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಫ್ಘಾನಿಸ್ತಾನ್. ಭಾರತ ಮತ್ತು ಅಫ್ಘಾನಿಸ್ತಾನ್ ಫೆಬ್ರವರಿ 9ರಂದು ಕಾಬೂಲ್ನಲ್ಲಿ ಶತೂತ್ ಅಣೆಕಟ್ಟು ನಿರ್ಮಾಣಕ್ಕಾಗಿ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿತು. ಅಂಡ್ ಗೈಸ್, ಶತೂತ್ ಡ್ಯಾಮ್ ಕಾಬೂಲ್ ನಗರದ ಸುರಕ್ಷಿತ ಕುಡಿಯುವ ನೀರಿನ ಅಗತ್ಯಗಳನ್ನು ಪೂರೈಸುತ್ತದೆ. ಸೊ ಅಫ್ಘಾನಿಸ್ತಾನ್ ಬಗ್ಗೆ ನೋಡಿದ್ರೆ ಗೈಸ್, ಅಫ್ಘಾನಿಸ್ತಾನ್ದು ಕ್ಯಾಪಿಟಲ್ ಕಾಬೂಲ್, ಅಫ್ಘಾನಿಸ್ತಾನ್ದು ಕರೆನ್ಸಿ ಅಫ್ಘಾನಿ ಅಂಡ್ ಅಫ್ಘಾನಿಸ್ತಾನ್ದು ಪ್ರೆಸಿಡೆಂಟ್ ಅಶ್ರಫ್ ಘಾನಿ. ವಿಶ್ವ ದ್ವಿದಳ ಧಾನ್ಯಗಳ ದಿನ 2021ರ ವಿಷಯವೇನು? ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ಪಲ್ಸಿಸ್ ಡೇ 2021? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನ್ಯೂಟ್ರಿಷಿಯಸ್ ಸೀಡ್ಸ್ ಫಾರ್ ಅ ಸಸ್ಟೈನೇಬಲ್ ಫ್ಯೂಚರ್. 2021ರ ವರ್ಲ್ಡ್ ಪಲ್ಸಿಸ್ ಡೇದು ಥೀಮ್ ನ್ಯೂಟ್ರಿಷಿಯಸ್ ಸೀಡ್ಸ್ ಫಾರ್ ಅ ಸಸ್ಟೈನೇಬಲ್ ಫ್ಯೂಚರ್. ಅಂಡ್ ಗೈಸ್, ಪ್ರತಿ ವರ್ಷ ಫೆಬ್ರವರಿ 10ರಂದು ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ತೋಟಗಾರಿಕೆ ಮೇಳ 2021 ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬೆಂಗಳೂರು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವ ಕೈಲಾಶ್ ಚೌಧರಿ ಅವರು ಫೆಬ್ರವರಿ 8ರಂದು ಬೆಂಗಳೂರಿನಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮೇಳವನ್ನು ಉದ್ಘಾಟಿಸಿದರು. ಅಂಡ್ ಗೈಸ್, ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ 2021 ಥೀಮ್ ಹಾರ್ಟಿಕಲ್ಚರ್ ಫಾರ್ ಸ್ಟಾರ್ಟ್ಅಪ್ ಅಂಡ್ ಸ್ಟ್ಯಾಂಡ್-ಅಪ್ ಇಂಡಿಯಾ. ವಿಶ್ವ ಉನಾನಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಫೆಬ್ರವರಿ 11. ವಿಶ್ವ ಉನಾನಿ ದಿನವನ್ನು ಫೆಬ್ರವರಿ 11ರಂದು ಆಚರಿಸಲಾಗುತ್ತದೆ. ಅಂಡ್ ಗೈಸ್, ಉನಾನಿ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. 2021ಕ್ಕೆ ಪ್ರತಿಷ್ಠಿತ ವರ್ಷದ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಪೀಪಲ್ಸ್ ಚಾಯ್ಸ್ ಪ್ರಶಸ್ತಿ ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರಾಬರ್ಟ್ ಇರ್ವಿನ್. 2021ಕ್ಕೆ ಪ್ರತಿಷ್ಠಿತ ವರ್ಷದ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಪೀಪಲ್ಸ್ ಚಾಯ್ಸ್ ಪ್ರಶಸ್ತಿ ರಾಬರ್ಟ್ ಇರ್ವಿನ್ ಅವರು ಗೆದ್ದಿದ್ದಾರೆ. ಸ್ಪ್ರಿಂಟರ್ ಹಿಮಾ ದಾಸ್ ಅವರನ್ನು ಡಿಎಸ್ಪಿ ಆಗಿ ನೇಮಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅಸ್ಸಾಂ. ಸ್ಪ್ರಿಂಟರ್ ಹಿಮಾ ದಾಸ್ ಅವರನ್ನು ಡಿಎಸ್ಪಿ ಆಗಿ ನೇಮಿಸಲು ಅಸ್ಸಾಂ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಅಸ್ಸಾಂ ಬಗ್ಗೆ ಗೈಸ್, ಅಸ್ಸಾಂದು ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಅಂಡ್ ಅಸ್ಸಾಂದು ಗವರ್ನರ್ ಜಗದೀಶ್ ಮುಖಿ. ಆರ್ಬಿಐ ಆಯೋಜಿಸಿರುವ 2021ರ ಆರ್ಥಿಕ ಸಾಕ್ಷರತಾ ವಾರದ ವಿಷಯವೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕ್ರೆಡಿಟ್ ಡಿಸಿಪ್ಲಿನ್ ಅಂಡ್ ಕ್ರೆಡಿಟ್ ಫ್ರಮ್ ಫಾರ್ಮಲ್ ಇನ್ಸ್ಟಿಟ್ಯೂಷನ್ಸ್. ಆರ್ಬಿಐ ಆಯೋಜಿಸಿರುವ 2021ರ ಫೈನಾನ್ಷಿಯಲ್ ಲಿಟ್ರಸಿ ವೀಕ್ದು ಥೀಮ್ ಕ್ರೆಡಿಟ್ ಡಿಸಿಪ್ಲಿನ್ ಅಂಡ್ ಕ್ರೆಡಿಟ್ ಫ್ರಮ್ ಫಾರ್ಮಲ್ ಇನ್ಸ್ಟಿಟ್ಯೂಷನ್ಸ್. ಅಂಡ್ ಗೈಸ್, ಫೈನಾನ್ಷಿಯಲ್ ಎಜುಕೇಷನ್ ಆರ್ಥಿಕ ಶಿಕ್ಷಣವನ್ನು ಪ್ರಚಾರ ಮಾಡಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫೆಬ್ರವರಿ 8ರಿಂದ 12ರವರೆಗೆ ಹಣಕಾಸು ಸಾಕ್ಷರತಾ ವಾರವನ್ನು ಆಯೋಜಿಸಿತು. ಸೊ ಆರ್ಬಿಐ ಬಗ್ಗೆ ನೋಡಿದ್ರೆ ಗೈಸ್, ಆರ್ಬಿಐದು ಫುಲ್ ಫಾರ್ಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆರ್ಬಿಐದು ಹೆಡ್ ಕ್ವಾರ್ಟರ್ಸ್ ಮುಂಬೈ, ಮಹಾರಾಷ್ಟ್ರನಲ್ಲಿದೆ. ಅಂಡ್ ಆರ್ಬಿಐದು ಪ್ರಸ್ತುತ ಗವರ್ನರ್ ಶಕ್ತಿಕಾಂತ್ ದಾಸ್. ಅಂಡ್ ಗೈಸ್, ನಾವು FDA SD ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ಅಥವಾ ಮಾದರಿ ಪರೀಕ್ಷೆನ ಲಾಂಚ್ ಮಾಡಿದ್ದೀವಿ. ಅಂಡ್ ಗೈಸ್, ಇಂಟರ್ಫೇಸ್ ತುಂಬಾ ಕ್ಲೀನ್ ಇದೆ. ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಇಂದಾನೆ ಈ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಬಹುದು. ಅಂಡ್ ಗೈಸ್, ನೀವು ಮಾಕ್ ಟೆಸ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಇನ್ಸ್ಟಂಟ್ ಆಗಿ ರಿಸಲ್ಟ್ಸ್ ಅಂಡ್ ಅನಾಲಿಸಿಸ್ ಬರುತ್ತೆ. ಎಕ್ಸಾಂಪಲ್ ಗೈಸ್, ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ, ಎಷ್ಟು ರಾಂಗ್ ಮಾಡಿದ್ದೀರಾ, ಎಷ್ಟು ಸ್ಕಿಪ್ ಮಾಡಿದ್ದೀರಾ, ಆಲ್ ಓವರ್ ಕರ್ನಾಟಕ ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ, ಅಂಡ್ ಆ ಟೆಸ್ಟ್ ನಲ್ಲಿ ಟಾಪ್ 10 ಯಾರಿದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡಬಹುದು. ಸೊ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಅಂಡ್ ಫ್ರೆಂಡ್ಸ್, ಇದರಲ್ಲಿ ಒಂದು ಡೆಮೋ ಟೆಸ್ಟ್ ಕೂಡ ಇದೆ. ನೀವು ಫ್ರೀ ಆಗಿ ಒಂದು ಡೆಮೋ ಟೆಸ್ಟ್ ಕೂಡ ಅಟೆಂಡ್ ಮಾಡಬಹುದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲ ಅಂದ್ರೆ ನೀವು ಪ್ಲೇಸ್ಟೋರ್ ಇಂದ ನಮ್ಮ ಅಪ್ಲಿಕೇಶನ್ ಕನ್ನಡ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬಹುದು. ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2020 ಗೆದ್ದವರು ಯಾರು? ಹೂ ಇಸ್ ದ ವಿನ್ನರ್ ಆಫ್ ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2020? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮಾನಸ ವಾರಣಾಸಿ. ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2020 ಅನ್ನು ಮಾನಸ ವಾರಣಾಸಿ ಅವರು ಗೆದ್ದಿದ್ದಾರೆ. ವಿಜಯನಗರ ಯಾವ ರಾಜ್ಯದ 31ನೇ ಜಿಲ್ಲೆಯಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕರ್ನಾಟಕ. ವಿಜಯನಗರ ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆಯಾಗಿದೆ. ಸೊ ವಿಜಯನಗರ ವಿಲ್ ಹ್ಯಾವ್ 6 ತಾಲೂಕ್ಸ್: ಹೊಸಪೇಟೆ, ಕೂಡ್ಲಿಗಿ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು, ಹೂವಿನ ಹಡಗಲಿ ಅಂಡ್ ಹರಪನಹಳ್ಳಿ. ಅಂಡ್ ಗೈಸ್, ಯುನೆಸ್ಕೋದ ವಿಶ್ವ ಪರಂಪರೆ ತಾಣವಾದ ಹಂಪಿ ಯುನೆಸ್ಕೋ ಸೈಟ್ಸ್ ಕ್ಲಸ್ಟರ್ ವಿಜಯನಗರದ ಭಾಗವಾಗಲಿದೆ. ಹೂ ಹ್ಯಾಸ್ ಇನಾಗ್ರೇಟೆಡ್ ಇಂಡಿಯಾಸ್ ಫಸ್ಟ್ CNG ಟ್ರ್ಯಾಕ್ಟರ್? ಭಾರತದ ಮೊದಲ CNG ಟ್ರ್ಯಾಕ್ಟರ್ ಅನ್ನು ಯಾರು ಉದ್ಘಾಟಿಸಿದರು?
ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ನಿತಿನ್ ಗಡ್ಕರಿ. ಕೇಂದ್ರ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ದೇಶದ ಮೊದಲ CNG ಟ್ರ್ಯಾಕ್ಟರ್ ಅನ್ನು ಪ್ರಾರಂಭಿಸಿದರು. ಡ್ಯಾಶ್ ಅವರ ಜನ್ಮ ವರ್ಷಾಚರಣೆಯ ನೆನಪಿಗಾಗಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ನ್ಯಾಷನಲ್ ವುಮೆನ್ಸ್ ಡೇ. 2021 ವಿಶ್ವ ರೇಡಿಯೋ ದಿನದ ವಿಷಯವೇನು? ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ರೇಡಿಯೋ ಡೇ 2021? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ನ್ಯೂ ವರ್ಲ್ಡ್ ನ್ಯೂ ರೇಡಿಯೋ. 2021 ವರ್ಲ್ಡ್ ರೇಡಿಯೋ ಡೇ ಥೀಮ್ ನ್ಯೂ ವರ್ಲ್ಡ್ ನ್ಯೂ ರೇಡಿಯೋ. ಅಂಡ್ ಗೈಸ್, ಪ್ರತಿ ವರ್ಷ ಫೆಬ್ರವರಿ 13ರಂದು ವರ್ಲ್ಡ್ ರೇಡಿಯೋ ಡೇ ಅನ್ನು ಆಚರಿಸಲಾಗುತ್ತದೆ. ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಅ ಲೀಡರ್ ಆಫ್ ಅಪೋಸಿಷನ್ ಇನ್ ರಾಜ್ಯಸಭಾ? ರಾಜ್ಯಸಭೆಯಲ್ಲಿ ವಿರೋಧಿ ಪಕ್ಷದ ನಾಯಕರಾಗಿ ಯಾರನ್ನು ಹೆಸರಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮಲ್ಲಿಕಾರ್ಜುನ್ ಖರ್ಗೆ. ರಾಜ್ಯಸಭೆಯಲ್ಲಿ ವಿರೋಧಿ ಪಕ್ಷದ ನಾಯಕರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನೇಮಿಸಲಾಗಿದೆ. ಸೊ ರಾಜ್ಯಸಭಾ ಬಗ್ಗೆ ನೋಡಿದ್ರೆ ಗೈಸ್, ರಾಜ್ಯಸಭಾದು ಚೇರ್ಪರ್ಸನ್ ಎಂ ವೆಂಕಯ್ಯ ನಾಯ್ಡು ಅಂಡ್ ರಾಜ್ಯಸಭಾದು ಸೆಕ್ರೆಟರಿ ಜನರಲ್ ದೇಶ್ ದೀಪಕ್ ವರ್ಮಾ. ಟಾಟಾ ಮೋಟಾರ್ಸ್ ಲಿಮಿಟೆಡ್ನ ಹೊಸ MD ಮತ್ತು CEO ಆಗಿ ಯಾರನ್ನು ಹೆಸರಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮಾರ್ಕ್ ಲಿಸ್ಟೋಸ್ಟೆಲ್ಲಾ. ಟಾಟಾ ಮೋಟಾರ್ಸ್ ಲಿಮಿಟೆಡ್ನ MD ಮತ್ತು CEO ಆಗಿ ಮಾರ್ಕ್ ಲಿಸ್ಟೋಸ್ಟೆಲ್ಲಾ ಅವರನ್ನು ನೇಮಿಸಲಾಗಿದೆ. ಇಟಾಲಿಯ ಹೊಸ ಪ್ರಧಾನಿಯಾಗಿ ಯಾರನ್ನು ನೇಮಿಸಲಾಗಿದೆ? ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಇಟಾಲಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮಾರಿಯೋ ಡ್ರಾಗಿ. ಇಟಾಲಿಯ ಹೊಸ ಪ್ರಧಾನಿಯಾಗಿ ಮಾರಿಯೋ ಡ್ರಾಗಿ ಅವರನ್ನು ನೇಮಿಸಲಾಗಿದೆ. ಇಟಾಲಿ ಬಗ್ಗೆ ನೋಡಿದ್ರೆ ಗೈಸ್, ಇಟಾಲಿದು ಕ್ಯಾಪಿಟಲ್ ರೋಮ್, ಇಟಾಲಿದು ಕರೆನ್ಸಿ ಯೂರೋ ಅಂಡ್ ಇಟಾಲಿದು ಪ್ರೆಸಿಡೆಂಟ್ ಸರ್ಜಿಯೋ ಮಾಟಾರೆಲ್ಲಾ. Recently, ISRO joined hands with Dash to give competition to Google Maps. ಗೂಗಲ್ ಮ್ಯಾಪ್ಸ್ಗೆ ಸ್ಪರ್ಧೆ ನೀಡಲು ಇತ್ತೀಚೆಗೆ ಇಸ್ರೋ ಡ್ಯಾಶ್ನೊಂದಿಗೆ ಸಹಕರಿಸಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮ್ಯಾಪ್ ಮೈ ಇಂಡಿಯಾ. ಗೂಗಲ್ ಮ್ಯಾಪ್ಸ್ಗೆ ಸ್ಪರ್ಧೆ ನೀಡಲು ಇತ್ತೀಚೆಗೆ ಇಸ್ರೋ ಮ್ಯಾಪ್ ಮೈ ಇಂಡಿಯಾ ಸಂಸ್ಥೆಯೊಂದಿಗೆ ಸಹಕರಿಸಿದೆ. ಸ್ವಾಮಿ ದಯಾನಂದ ಸರಸ್ವತಿ ಅವರ ಜನ್ಮ ದಿನಾಚರಣೆಯನ್ನು ಫೆಬ್ರವರಿ 12ರಂದು ಆಚರಿಸಲಾಯಿತು. ಅವರು ಡ್ಯಾಶರ ಸ್ಥಾಪಕರಾಗಿದ್ದರು. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆರ್ಯ ಸಮಾಜ್. ಸ್ವಾಮಿ ದಯಾನಂದ ಸರಸ್ವತಿ ಅವರ ಜನ್ಮ ದಿನಾಚರಣೆಯನ್ನು ಫೆಬ್ರವರಿ 12ರಂದು ಆಚರಿಸಲಾಯಿತು. ಅಂಡ್ ಗೈಸ್, ಸ್ವಾಮಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜ್ನ ಸ್ಥಾಪಕರಾಗಿದ್ದರು. ನೆಕ್ಸ್ಟ್ ಗೈಸ್, ಪ್ರಾರ್ಥನಾ ಸಮಾಜ್ ಬಗ್ಗೆ ನೋಡಿದೆ. ಪ್ರಾರ್ಥನಾ ಸಮಾಜದ ಫೌಂಡರ್ ಆತ್ಮಾರಾಮ್ ಪಾಂಡುರಂಗ್. ಬ್ರಹ್ಮ ಸಮಾಜದ ಫೌಂಡರ್ ರಾಜಾರಾಮ್ ಮೋಹನ್ ರಾಯ್. ನೆಕ್ಸ್ಟ್, ದೇವಾ ಸಮಾಜದ ಫೌಂಡರ್ ನಾರಾಯಣ್ ಅಗ್ನಿಹೋತ್ರಿ. ಟೆಸ್ಲಾ ತನ್ನ ಎಲೆಕ್ಟ್ರಿಕ್ ಕಾರು ಉತ್ಪಾದನಾ ಘಟಕವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕರ್ನಾಟಕ. ಟೆಸ್ಲಾ ತನ್ನ ಎಲೆಕ್ಟ್ರಾನಿಕ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಘಟಕವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಲಿದೆ. ಟೆಸ್ಲಾ ಬಗ್ಗೆ ನೋಡಿದ್ರೆ ಗೈಸ್, ಟೆಸ್ಲಾದು ಫೌಂಡರ್ ಅಂಡ್ CEO ಇಲಾನ್ ಮಸ್ಕ್. ಭಾರತ ಇತ್ತೀಚೆಗೆ 2000 ಮೆಟ್ರಿಕ್ ಟನ್ ಅಕ್ಕಿಯನ್ನು ಯಾವ ದೇಶಕ್ಕೆ ಉಡುಗೊರೆಯಾಗಿ ನೀಡಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸಿರಿಯಾ. ಆಹಾರ ಭದ್ರತೆಯನ್ನು ಬಲಪಡಿಸಲು ಭಾರತ ಸರ್ಕಾರವು ಸಿರಿಯಾಕ್ಕೆ 2000 ಮೆಟ್ರಿಕ್ ಟನ್ ಅಕ್ಕಿಯನ್ನು ಉಡುಗೊರೆಯಾಗಿ ನೀಡಿತು. ಸಿರಿಯಾ ಬಗ್ಗೆ ನೋಡಿದ್ರೆ ಗೈಸ್, ಸಿರಿಯಾದು ಕ್ಯಾಪಿಟಲ್ ಡಮಾಸ್ಕಸ್. ಸಿರಿಯಾದು ಪ್ರೈಮ್ ಮಿನಿಸ್ಟರ್ ಇಮಾದ್ ಖಮೀಸ್ ಅಂಡ್ ಸಿರಿಯಾದು ಕರೆನ್ಸಿ ಸಿರಿಯನ್ ಪೌಂಡ್. ಜಸ್ಟಿಸ್ ಪುಲಿಗೊರು ವೆಂಕಟ್ ಸಂಜಯ್ ಕುಮಾರ್ ಅವರು ಯಾವ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಣಿಪುರ್. ಜಸ್ಟಿಸ್ ಪುಲಿಗೊರು ವೆಂಕಟ್ ಸಂಜಯ್ ಕುಮಾರ್ ಅವರು ಮಣಿಪುರ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೊ ಮಣಿಪುರ್ ಬಗ್ಗೆ ನೋಡಿದ್ರೆ ಗೈಸ್, ಮಣಿಪುರ್ದು ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಅಂಡ್ ಮಣಿಪುರ್ದು ಗವರ್ನರ್ ನಜ್ಮಾ ಹೆಪ್ತುಲ್ಲಾ. ಭಾರತ ಆಸ್ಟ್ರೇಲಿಯಾ ಇಂಡಿಯಾ ಆಸ್ಟ್ರೇಲಿಯಾ ಸರ್ಕ್ಯುಲರ್ ಎಕನಾಮಿ ಹ್ಯಾಕಥಾನ್ 2021 ಅನ್ನು ಯಾವ ಭಾರತೀಯ ಸಂಸ್ಥೆ ಆಯೋಜಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ನೀತಿ ಆಯೋಗ್. ಇಂಡಿಯಾ ಆಸ್ಟ್ರೇಲಿಯಾ ಸರ್ಕ್ಯುಲರ್ ಎಕನಾಮಿ ಹ್ಯಾಕಥಾನ್ 2021 ಅನ್ನು ಫೆಬ್ರವರಿ 11ರಂದು ನೀತಿ ಆಯೋಗ್ನ ಅಟಲ್ ಇನೋವೇಷನ್ ಮಿಷನ್, ಆಸ್ಟ್ರೇಲಿಯಾದ ಕಾಮನ್ವೆಲ್ತ್ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಸಂಸ್ಥೆ ಸಹಯೋಗದೊಂದಿಗೆ ಆಯೋಜಿಸಿತು. ಸೊ ನೀತಿ ಆಯೋಗ ಬಗ್ಗೆ ನೋಡಿದ್ರೆ ಗೈಸ್, ನೀತಿ ಆಯೋಗದ ಸ್ಥಾಪನೆ ಜನವರಿ 2015ನಲ್ಲಿ ಆಗಿದೆ. ನೀತಿ ಆಯೋಗದ ಚೇರ್ಪರ್ಸನ್ ನರೇಂದ್ರ ಮೋದಿ, ನೀತಿ ಆಯೋಗದ CEO ಅಮಿತಾಬ್ ಕಾಂತ್. ನೆಕ್ಸ್ಟ್ ಗೈಸ್, ಆಸ್ಟ್ರೇಲಿಯಾ ಬಗ್ಗೆ ನೋಡಿದ್ರೆ ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಸ್ಕಾಟ್ ಮಾರಿಸನ್. ಆಸ್ಟ್ರೇಲಿಯಾದ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್ ಅಂಡ್ ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಕ್ಯಾನ್ಬೆರಾ. ವಿಶ್ವಸಂಸ್ಥೆಯ ಬಂಡವಾಳ ಅಭಿವೃದ್ಧಿ ನಿಧಿಯ ಕಾರ್ಯನಿರ್ವಾಹಕ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪ್ರೀತಿ ಸಿನ್ಹಾ. ಯುನೈಟೆಡ್ ನೇಷನ್ಸ್ ಕ್ಯಾಪಿಟಲ್ ಡೆವಲಪ್ಮೆಂಟ್ ಫಂಡ್ನ
ಕಾರ್ಯನಿರ್ವಾಹಕ ಕಾರ್ಯದರ್ಶಿಯಾಗಿ ಎಕ್ಸಿಕ್ಯೂಟಿವ್ ಸೆಕ್ರೆಟರಿಯಾಗಿ ಪ್ರೀತಿ ಸಿನ್ಹಾ ಅವರನ್ನು ನೇಮಿಸಲಾಗಿದೆ. ರೆಡ್ಮಿ ಸ್ಮಾರ್ಟ್ಫೋನ್ಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ಹೆಸರಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸೋನು ಸೂದ್. ರೆಡ್ಮಿ ಸ್ಮಾರ್ಟ್ಫೋನ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಾಲಿವುಡ್ ಆಕ್ಟರ್ ಸೋನು ಸೂದ್ ಅವರನ್ನು ನೇಮಿಸಲಾಗಿದೆ. ಯಾವ ಕೇಂದ್ರ ಸಚಿವರು ಇತ್ತೀಚೆಗೆ ಈ ಚಾವ್ನಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರಾಜನಾಥ್ ಸಿಂಗ್. ಕ್ಯಾಂಟನ್ಮೆಂಟ್ ಜನರಿಗೆ ಗೌರ್ಮೆಂಟ್ ಸರ್ವಿಸಸ್ಗೆ ಆಕ್ಸೆಸ್ ನೀಡಲು ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಈ ಚಾವ್ನಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ದ ಸಸ್ಟೈನೇಬಲ್ ಎಲೆಕ್ಟ್ರಿಕ್ ಟೂ ವೀಲರ್ ನೇಮ್ ಪಿಮೋ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಷನ್? ಪಿಮೋ ಹೆಸರಿನ ಸುಸ್ಥಿರ ವಿದ್ಯುತ್ ದ್ವಿಚಕ್ರ ವಾಹನವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಐಐಟಿ ಮದ್ರಾಸ್. ಪಿಮೋ ಹೆಸರಿನ ಸಸ್ಟೈನೇಬಲ್ ಎಲೆಕ್ಟ್ರಿಕ್ ಟೂ ವೀಲರ್ ಐಐಟಿ ಮದ್ರಾಸ್ ಅಭಿವೃದ್ಧಿಪಡಿಸಿದೆ. ಸಿಯೆಟ್ ಟೈರ್ಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ಸಹಿ ಹಾಕಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರಾನಾ ದಗುಬಾತಿ. ಸಿಯೆಟ್ ಟೈರ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರಾನಾ ದಗುಬಾತಿ ಅವರು ಸಹಿ ಹಾಕಿದರು. ಜಪಾನ್ ಇತ್ತೀಚೆಗೆ ಆರ್ಡರ್ ಆಫ್ ರೈಸಿಂಗ್ ಸನ್ ಗೋಲ್ಡ್ ಅಂಡ್ ಸಿಲ್ವರ್ ರೇಸ್ ಗೌರವವನ್ನು ನೀಡಿರುವ ಭಾರತೀಯನನ್ನು ಹೆಸರಿಸಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಥಂಗ್ಜಾಮ್ ದಬಾಲಿ ಸಿಂಗ್. ಜಪಾನ್ ಮತ್ತು ಭಾರತ ಮತ್ತು ಜಪಾನ್ ಮತ್ತು ಮಣಿಪುರದ ನಡುವಿನ ಸಂಬಂಧಗಳನ್ನು ಬಲಪಡಿಸುವಲ್ಲಿ ನೀಡಿದ ಕೊಡುಗೆಗಾಗಿ ಜಪಾನ್ ಡಾಕ್ಟರ್ ಥಂಗ್ಜಾಮ್ ದಬಾಲಿ ಸಿಂಗ್ ಅವರಿಗೆ ಈ ಗೌರವವನ್ನು ನೀಡಿತು. ಇತ್ತೀಚೆಗೆ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಸಲಹಾ ಸಮಿತಿಯ ಮೊದಲ ಭಾರತೀಯ ಅಧ್ಯಕ್ಷರಾದವರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಜಯ್ ಮಲ್ಹೋತ್ರಾ. ಇತ್ತೀಚೆಗೆ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಸಲಹಾ ಸಮಿತಿಯ ಮೊದಲ ಭಾರತೀಯ ಅಧ್ಯಕ್ಷರಾದವರು ಅಜಯ್ ಮಲ್ಹೋತ್ರಾ. ಮೊಬೈಲ್ ಅಪ್ಲಿಕೇಶನ್ ಸ್ನೇಕ್ ಪೀಡಿಯಾ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕೇರಳ ರಾಜ್ಯ. ಕೇರಳದ ವಿಜ್ಞಾನಿಗಳು, ವೈದ್ಯರು ಮತ್ತು ಫೋಟೋಗ್ರಾಫರ್ಸ್ ತಂಡವು ಸ್ನೇಕ್ ಪೀಡಿಯಾ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಅಂಡ್ ಗೈಸ್, ಈ ಅಪ್ಲಿಕೇಶನ್ ಹಾವುಗಳ ಬಗ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ನೀಡುತ್ತದೆ ಅಂಡ್ ಸಾರ್ವಜನಿಕರಿಗೆ ಮತ್ತು ಹಾವಿನ ಕಡಿತಕ್ಕೆ ಚಿಕಿತ್ಸೆ ನೀಡುವಲ್ಲಿ ಡಾಕ್ಟರ್ಸ್ಗೆ ಸಹಾಯ ಮಾಡುತ್ತದೆ. IPL 2021 ಶೀರ್ಷಿಕೆ ಪ್ರಾಯೋಜಕರಾಗಿ ಯಾವ ಬ್ರ್ಯಾಂಡ್ ಅನ್ನು ಆಯ್ಕೆ ಮಾಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ವಿವೋ. IPL 2021 ಟೈಟಲ್ ಸ್ಪಾನ್ಸರ್ ಆಗಿ ವಿವೋ ಬ್ರ್ಯಾಂಡ್ ಅನ್ನು ಆಯ್ಕೆ ಮಾಡಲಾಗಿದೆ. IPL ತಂಡವಾದ ಕಿಂಗ್ಸ್ 11 ಪಂಜಾಬ್ನ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ. ಈ ತಂಡದ ಹೊಸ ಹೆಸರೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪಂಜಾಬ್ ಕಿಂಗ್ಸ್. IPL ಟೀಮ್ ಕಿಂಗ್ಸ್ 11 ಪಂಜಾಬ್ನ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ. ಅಂಡ್ ಗೈಸ್, ಈ ತಂಡದ ಹೊಸ ಹೆಸರು ಪಂಜಾಬ್ ಕಿಂಗ್ಸ್. ನಾಸಾದ ಕಾರ್ಯಾಚರಣೆಯ ಪರ್ಸೆವರೆನ್ಸ್ ರೋವರ್ ಲ್ಯಾಂಡಿಂಗ್ ಆನ್ ಮಾರ್ಸ್ ಅನ್ನು ಮುನ್ನಡೆಸಿದ ಭಾರತೀಯ ಅಮೆರಿಕನರ ಹೆಸರೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸ್ವಾತಿ ಮೋಹನ್. ನಾಸಾದ ಆಪರೇಷನ್ ಪರ್ಸೆವರೆನ್ಸ್ ರೋವರ್ ಲ್ಯಾಂಡಿಂಗ್ ಆನ್ ಮಾರ್ಸ್ ಅನ್ನು ಮುನ್ನಡೆಸಿದ ಭಾರತೀಯ ಅಮೆರಿಕನ್ ಡಾಕ್ಟರ್ ಸ್ವಾತಿ ಮೋಹನ್. ಅಂಡ್ ಗೈಸ್, ಡಾಕ್ಟರ್ ಸ್ವಾತಿ ಮೋಹನ್ ಅವರು ಭಾರತದ ಬೆಂಗಳೂರಿನಲ್ಲಿ ಜನಿಸಿದರು. ಭಾರತದಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸಾಯಿಲ್ ಹೆಲ್ತ್ ಕಾರ್ಡ್ ಡೇ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಫೆಬ್ರವರಿ 19. ಭಾರತದಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಡೇ ಅನ್ನು ಫೆಬ್ರವರಿ 19 ರಂದು ಆಚರಿಸಲಾಗುತ್ತದೆ. ಅಂಡ್ ಗೈಸ್, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು 2015 ಫೆಬ್ರವರಿ 19 ರಂದು ರಾಜಸ್ಥಾನದಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನು ಪ್ರಾರಂಭಿಸಿದರು. 2020 ಟ್ರೀ ಸಿಟಿ ಆಫ್ ವರ್ಲ್ಡ್ ಮಾನ್ಯತೆಯನ್ನು ಯಾವ ಭಾರತೀಯ ನಗರ ಪಡೆದುಕೊಂಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಹೈದರಾಬಾದ್. 2020 ಟ್ರೀ ಸಿಟಿ ಆಫ್ ವರ್ಲ್ಡ್ ಮಾನ್ಯತೆಯನ್ನು ಹೈದರಾಬಾದ್ ನಗರ ಪಡೆದುಕೊಂಡಿದೆ. ಟೋಕಿಯೋ ಒಲಿಂಪಿಕ್ ಸಂಘಟನಾ ಸಮಿತಿಯ ಅಧ್ಯಕ್ಷರಾಗಿ ಯಾರನ್ನು ಹೆಸರಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೈಕೋ ಹಶಿಮೋಟೋ. ಟೋಕಿಯೋ ಒಲಿಂಪಿಕ್ ಸಂಘಟನಾ ಸಮಿತಿಯ ಅಧ್ಯಕ್ಷರಾಗಿ ಸೈಕೋ ಹಶಿಮೋಟೋ ಅವರನ್ನು ಹೆಸರಿಸಲಾಗಿದೆ. ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ಥಿಂಕಿಂಗ್ ಡೇ 2021? 2021 ವಿಶ್ವ ಚಿಂತನಾ ದಿನದ ವಿಷಯವೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಪೀಸ್ ಬಿಲ್ಡಿಂಗ್. 2021 ವರ್ಲ್ಡ್ ಥಿಂಕಿಂಗ್ ಡೇದು ಥೀಮ್ ಪೀಸ್ ಬಿಲ್ಡಿಂಗ್. ಅಂಡ್ ಗೈಸ್, ವಿಶ್ವ ಚಿಂತನಾ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 22 ರಂದು ಆಚರಿಸಲಾಗುತ್ತದೆ. ಭಾರತ ಮತ್ತು ಇಂಡೋನೇಷಿಯಾ ನೌಕಾಪಡೆಗಳು ಇತ್ತೀಚೆಗೆ ತಮ್ಮ ಪ್ಯಾಸೇಜ್ ಎಕ್ಸರ್ಸೈಸ್ ಯಾವ ಪ್ರದೇಶದಲ್ಲಿ ನಡೆಸಿದವು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅರೇಬಿಯನ್ ಸಿ. ಭಾರತೀಯ ನೌಕಾಪಡೆ ಮತ್ತು ಇಂಡೋನೇಷಿಯಾ ನೌಕಾಪಡೆ 2021 ಫೆಬ್ರವರಿ 18 ರಂದು ಅರೇಬಿಯನ್ ಸಮುದ್ರದಲ್ಲಿ ಪ್ಯಾಸೇಜ್ ಎಕ್ಸರ್ಸೈಸ್ ನಡೆಸಿತು.
ಆ್ಯಂಡ್ ಗೈಡ್ಸ್, ಎರಡೂ ದೇಶಗಳ ನೌಕಾಪಡೆಗಳ ನಡುವಿನ ಮಿಲಿಟರಿ ಎಕ್ಸಸೈಸ್ ಕಾರ್ಯಾಚರಣೆಯನ್ನು ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಅವುಗಳಲ್ಲಿ ಒಟ್ಟಾರೆ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಮೊಟ್ಟ ಮೊದಲ ಬಾರಿಗೆ ಪೂರ್ವ ಭಾರತದ ಕೌಶಲ್ಯ ವಿಶ್ವವಿದ್ಯಾಲಯದ ಅಡಿಪಾಯವನ್ನು ಯಾವ ರಾಜ್ಯದಲ್ಲಿ ಹಾಕಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅಸ್ಸಾಂ. ಮೊಟ್ಟ ಮೊದಲ ಬಾರಿಗೆ ಪೂರ್ವ ಭಾರತದ ಕೌಶಲ್ಯ ವಿಶ್ವವಿದ್ಯಾಲಯದ ಅಡಿಪಾಯವನ್ನು ಅಸ್ಸಾಂ ರಾಜ್ಯದಲ್ಲಿ ಹಾಕಲಾಯಿತು. ನೇಮ್ ದ ಪ್ಲೇಯರ್ ಹೂ ಹ್ಯಾಸ್ ಲಿಫ್ಟೆಡ್ ಆಸ್ಟ್ರೇಲಿಯನ್ ಓಪನ್ 2021 ಟೆನ್ನಿಸ್ ಟೈಟಲ್. ಆಸ್ಟ್ರೇಲಿಯನ್ ಓಪನ್ 2021ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನೊವಾಕ್ ಜೋಕೋವಿಕ್. 2021ರ ಆಸ್ಟ್ರೇಲಿಯನ್ ಓಪನ್ 2021 ಟೆನ್ನಿಸ್ ಟೈಟಲ್ ಅನ್ನು ನೊವಾಕ್ ಜೋಕೋವಿಕ್ ಅವರು ಗೆದ್ದಿದ್ದಾರೆ. ಸೊ ಆಸ್ಟ್ರೇಲಿಯನ್ ಓಪನ್ದು ವಿನ್ನರ್ಸ್ ನೋಡೋದ್ರೆ ಗೈಸ್, ಮೆನ್ಸ್ ಸಿಂಗಲ್ಸ್ ನೊವಾಕ್ ಜೋಕೋವಿಕ್, ವುಮೆನ್ಸ್ ಡಬಲ್ಸ್ ನೌಮಿ ಒಸಾಕಾ, ಮೆನ್ಸ್ ಡಬಲ್ಸ್ ಇವಾನ್ ದೊಡಿಗ್ ಆಫ್ ಕೊರೇಷಿಯಾ ಆ್ಯಂಡ್ ಫಿಲಿಪ್ ಪೊಲಸೆಕ್. ನೆಕ್ಸ್ಟ್ ವುಮೆನ್ಸ್ ಡಬಲ್ಸ್ ಎಲಿಸಾ ಮರ್ಟನ್ಸ್ ಆ್ಯಂಡ್ ಆರ್ಯಾ ಸಬ್ಲೆನ್ಕಾ. ನೆಕ್ಸ್ಟ್ ಗೈಸ್, ಮಿಕ್ಸ್ ಡಬಲ್ಸ್ ಬಾರ್ಬೋರಾ ಕ್ರೆಜಿಕೋವಾ ಆ್ಯಂಡ್ ರಾಜೀವ್ ರಾಮ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಿ ನಾರಾಯಣ ಸ್ವಾಮಿ ಇತ್ತೀಚೆಗೆ ಯಾವ ರಾಜ್ಯದ ಯುಟಿಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪುಡುಚೇರಿ. ವಿ ನಾರಾಯಣ ಸ್ವಾಮಿ ಅವರು ಇತ್ತೀಚೆಗೆ ಪುಡುಚೇರಿಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪುಡುಚೇರಿದು ಲೆಫ್ಟಿನೆಂಟ್ ಗವರ್ನರ್ ಸ್ನೇಹಿತರೆ ತಮಿಳ್ಸಾಯಿ ಸೌಂದರರಾಜನ್. ಡಿಆರ್ಡಿಒದ ಅಗ್ನಿ ಸುರಕ್ಷತೆ ತರಬೇತಿಗಾಗಿ ಮೊದಲ ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಉತ್ತರ ಪ್ರದೇಶ್. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒದ ಅಗ್ನಿ ಸುರಕ್ಷತೆ ತರಬೇತಿಗಾಗಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು 2021ರ ಫೆಬ್ರವರಿ 22ರಂದು ಉತ್ತರ ಪ್ರದೇಶದಲ್ಲಿ ಉದ್ಘಾಟಿಸಿದರು. ಆ್ಯಂಡ್ ಭಾರತೀಯ ಸಶಸ್ತ್ರ ಪಡೆ, ಡಿಆರ್ಡಿಒ, ಆರ್ಡಿನೆನ್ಸ್ ಕಾರ್ಖಾನೆಗಳು, ಕೋಸ್ಟ್ ಗಾರ್ಡ್ ಮತ್ತು ರಕ್ಷಣಾ ಸಂಸ್ಥೆಗಳ ಅಗ್ನಿಶಾಮಕ ಸೇವೆಯ ಸಿಬ್ಬಂದಿಗೆ ಅಗ್ನಿ ತಡೆಗಟ್ಟುವಿಕೆ ಮತ್ತು ಅಗ್ನಿಶಾಮಕ ತರಬೇತಿ ನೀಡಲು ಈ ಸೌಲಭ್ಯವನ್ನು ಬಳಸಿಕೊಳ್ಳಲಾಗುವುದು. ಭಾರತೀಯ ಸೇನೆಯ ಹೊಸ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, BS ರಾಜು. ಭಾರತೀಯ ಸೇನೆಯ ಹೊಸ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಾಗಿ BS ರಾಜು ಅವರು ನೇಮಕಗೊಂಡಿದ್ದಾರೆ. ಸೈಬರ್ ವಂಚನೆ ಕುರಿತು ಜಾಗೃತಿ ಅಭಿಯಾನಕ್ಕಾಗಿ RBI ಯಾರನ್ನು ಆಯ್ಕೆ ಮಾಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದೇವಾಂಶ್ ಶರ್ಮಾ. ಸೈಬರ್ ವಂಚನೆ ಕುರಿತು ಜಾಗೃತಿ ಅಭಿಯಾನಕ್ಕಾಗಿ RBI ಪಂಜಾಬಿ ಸಿಂಗರ್ ದೇವಾಂಶ್ ಶರ್ಮಾ ಅವರನ್ನು ಆಯ್ಕೆ ಮಾಡಿದೆ. ಎರಡನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2021 ಅನ್ನು ಯಾವ ರಾಜ್ಯ ಆಯೋಜಿಸಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕರ್ನಾಟಕ. ಎರಡನೇ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2021 ಅನ್ನು ಕರ್ನಾಟಕ ರಾಜ್ಯ ಆಯೋಜಿಸಲಿದೆ. ಆ್ಯಂಡ್ ಗೈಸ್, ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘ ಸೌಭಾಗ್ಯತ್ವದಲ್ಲಿ ಈ ಕ್ರೀಡಾಕೂಟವು ಬೆಂಗಳೂರಿನ ಜೈನ್ ಯೂನಿವರ್ಸಿಟಿ ಮತ್ತು ರಾಜ್ಯದ ಇತರ ಸ್ಥಳಗಳಲ್ಲಿ ನಡೆಯಲಿದೆ. ಆ್ಯಂಡ್ ಗೈಸ್, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸು ಫಸ್ಟ್ ಎಡಿಷನ್ 2020ರಲ್ಲಿ ಭುವನೇಶ್ವರ್, ಒಡಿಶಾದ ಭುವನೇಶ್ವರ್ನಲ್ಲಿ ನಡೆಯಿತು. ಹೋಶಂಗಾಬಾದ್ ನಗರವನ್ನು ನರ್ಮದಾಪುರಂ ಎಂದು ಮರುನಾಮಕರಣ ಮಾಡಲಾಗುವುದು. ಹೋಶಂಗಾಬಾದ್ ನಗರ ಯಾವ ರಾಜ್ಯದಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮಧ್ಯಪ್ರದೇಶ್. ಹೋಶಂಗಾಬಾದ್ ನಗರವನ್ನು ನರ್ಮದಾಪುರಂ ಎಂದು ಮರುನಾಮಕರಣ ಮಾಡಲಾಗುವುದು. ಆ್ಯಂಡ್ ಗೈಸ್, ಹೋಶಂಗಾಬಾದ್ ನಗರ ಮಧ್ಯಪ್ರದೇಶ್ ರಾಜ್ಯದಲ್ಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು 26ನೇ ಆವೃತ್ತಿಯ ಹುನರ್ ಹಾತ್ ನವದೆಹಲಿಯಲ್ಲಿ ಉದ್ಘಾಟಿಸಿದ್ದಾರೆ. ಈ ಕಾರ್ಯಕ್ರಮದ ಥೀಮ್ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವೋಕಲ್ ಫಾರ್ ಲೋಕಲ್. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಹುನರ್ ಹಾತ್ ಅನ್ನು ನವದೆಹಲಿಯಲ್ಲಿ ಉದ್ಘಾಟಿಸಿದರು. ಆ್ಯಂಡ್ ಗೈಸ್, ಈ ಕಾರ್ಯಕ್ರಮದ ಥೀಮ್ ವೋಕಲ್ ಫಾರ್ ಲೋಕಲ್. ನಾಗಾಲ್ಯಾಂಡ್ನಲ್ಲಿ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು $68 ಮಿಲಿಯನ್ ಯೋಜನೆಗೆ ಯಾವ ಸಂಸ್ಥೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವರ್ಲ್ಡ್ ಬ್ಯಾಂಕ್. ನಾಗಾಲ್ಯಾಂಡ್ನಲ್ಲಿ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು $68 ಮಿಲಿಯನ್ ಯೋಜನೆಗೆ ವರ್ಲ್ಡ್ ಬ್ಯಾಂಕ್ ಸಂಸ್ಥೆ ಸಹಿ ಹಾಕಿದೆ. ವರ್ಲ್ಡ್ ಬ್ಯಾಂಕ್ ಬಗ್ಗೆ ನೋಡೋದು ಗೈಸ್, ವರ್ಲ್ಡ್ ಬ್ಯಾಂಕ್ದು ಪ್ರೆಸಿಡೆಂಟ್ ಡೇವಿಡ್ ಮಲ್ಪಾಸ್ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC US ನೆಕ್ಸ್ಟ್ ಗೈಸ್, ನಾಗಾಲ್ಯಾಂಡ್ದು ಗವರ್ನರ್ RN ರವಿ ಆ್ಯಂಡ್ ನಾಗಾಲ್ಯಾಂಡ್ದು ಮುಖ್ಯಮಂತ್ರಿ ನೆಫ್ಯೂ ರಿಯೋ. ಸೆಂಟ್ರಲ್ ಎಕ್ಸೈಸ್ ಡೇ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಇನ್ ಇಂಡಿಯಾ ಆನ್ ವಿಚ್ ಡೇ? ಭಾರತದಲ್ಲಿ ಪ್ರತಿ ವರ್ಷ ಕೇಂದ್ರ ಅಬ್ಕಾರಿ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫೆಬ್ರವರಿ 24. ಭಾರತದಲ್ಲಿ ಪ್ರತಿ ವರ್ಷ ಕೇಂದ್ರ ಅಬ್ಕಾರಿ ದಿನವನ್ನು ಫೆಬ್ರವರಿ 24ರಂದು ಆಚರಿಸಲಾಗುತ್ತದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ವ್ಯವಸ್ಥಾಪಕ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವುಚುಂಗ್ ಉಮ್.
ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ವ್ಯವಸ್ಥಾಪಕ ಮಹಾನಿರ್ದೇಶಕರಾಗಿ ವುಚುಂಗ್ ಉಮ್ ಅವರನ್ನು ನೇಮಿಸಲಾಗಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ನೋಡೋದು ಗೈಸ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಸ್ತುತ ಪ್ರೆಸಿಡೆಂಟ್ ಮಸಾಟ್ಸುಗು ಅಸಾಕಾವಾ ಅಂಡ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಮಂಡಲಿಯಾಂಗ್ ಫಿಲಿಪೈನ್ಸ್ನಲ್ಲಿದೆ. ಮೊಟೆರಾ ಸ್ಟೇಡಿಯಂ ಅನ್ನು ಇತ್ತೀಚೆಗೆ ಯಾರ ಹೆಸರಿನಲ್ಲಿ ಮರುನಾಮಕರಣ ಮಾಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಮೊಟೆರಾ ಸ್ಟೇಡಿಯಂ ಅನ್ನು ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಮರುನಾಮಕರಣ ಮಾಡಲಾಗಿದೆ. ಅಂಡ್ ಗೈಸ್, ಈ ಸ್ಟೇಡಿಯಂದು ಕೆಪಾಸಿಟಿ 1,10,000. ಇಟ್ ಈಸ್ ದ ಲಾರ್ಜೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಇನ್ ದ ವರ್ಲ್ಡ್. ಮಾರಾಟವಾಗದ ಹೂಗಳನ್ನು ವಿವಿಧ ಉಪಯುಕ್ತ ಉತ್ಪನ್ನಗಳಾಗಿ ಪರಿವರ್ತಿಸಲು ಹೂ ಸಂಸ್ಕರಣಾ ಕೇಂದ್ರವನ್ನು ಯಾವ ರಾಜ್ಯ ಸ್ಥಾಪಿಸುತ್ತಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕರ್ನಾಟಕ. ಮಾರಾಟವಾಗದ ಹೂಗಳನ್ನು ವಿವಿಧ ಉಪಯುಕ್ತ ಉತ್ಪನ್ನಗಳಾಗಿ ಪರಿವರ್ತಿಸಲು ಹೂ ಸಂಸ್ಕರಣಾ ಕೇಂದ್ರವನ್ನು ಕರ್ನಾಟಕ ರಾಜ್ಯ ಸ್ಥಾಪಿಸುತ್ತಿದೆ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ವಿಜಯ್ ಸಂಪ್ಲಾ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಹೊಸ ಅಧ್ಯಕ್ಷರಾಗಿ ವಿಜಯ್ ಸಂಪ್ಲಾ ಅವರು ನೇಮಕಗೊಂಡಿದ್ದಾರೆ. ಅಂಡ್ ಗೈಸ್, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿರುವ ಭಾರತೀಯ ಸಾಂವಿಧಾನಿಕ ಸಂಸ್ಥೆಯಾಗಿದ್ದು, ಇದು ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಅವರ ವಿರುದ್ಧದ ದೌರ್ಜನ್ಯವನ್ನು ತಡೆಯಲು ಕೆಲಸ ಮಾಡುತ್ತದೆ. ಭಾರತದ ಮೊದಲ ಡಿಜಿಟಲ್ ವಿಶ್ವವಿದ್ಯಾಲಯವನ್ನು ಯಾವ ರಾಜ್ಯದ ರಾಜ್ಯಪಾಲರು ಉದ್ಘಾಟಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕೇರಳ ರಾಜ್ಯ. ಕೇರಳ ರಾಜ್ಯದ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ ಅವರು ಭಾರತದ ಮೊದಲ ಡಿಜಿಟಲ್ ಯೂನಿವರ್ಸಿಟಿಯನ್ನು ಉದ್ಘಾಟಿಸಿದರು. ಸೊ ಗೈಸ್, ಇದಾಗಿತ್ತು ಫೆಬ್ರವರಿ ತಿಂಗಳದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಸೊ ಗೈಸ್, ಈ ವಿಡಿಯೋದ ಕ್ವಿಜ್ನ ನೀವು ನಮ್ಮ ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಮಾಡ್ಬೋದು. ಆ್ಯಂಡ್ ಗೈಸ್, ಮಂತ್ಲಿ PDF ಕೂಡ ನೀವು ನಮ್ಮ ಅಪ್ಲಿಕೇಶನಿಂದ ಪರ್ಚೇಸ್ ಮಾಡ್ಬೋದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.